ಕೊಡಗಿನ ಈ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯದ ಯಾವುದೇ ಒಂದು ಚಿಕ್ಕ ಸೌಲಭ್ಯ ಕೂಡ ಲಭ್ಯವಾಗ್ತಾ ಇಲ್ಲ. ಓಡಾಡ್ಲಿಕ್ಕೆ ರಸ್ತೆ ಇಲ್ಲ, ಇರೋದಕ್ಕೆ ಸೂರಿಲ್ಲ ಅನ್ನೋ ಪರಿಸ್ಥಿತಿ. ವಿದ್ಯುತ್ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ. ಬೆಟ್ಟತೂರು ಗ್ರಾಮದಲ್ಲಿ ವಾಸವಿರುವ ಗಿರಿಜನರ ಕುಟುಂಬ 6 ರಿಂದ 7 ಕುಟುಂಬಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಲಭ್ಯವಾಗ್ತಿಲ್ಲ. ಶಿಥಿಲಗೊಂಡಿರುವ ಮನೆಯಲ್ಲೇ ಜೀವನವನ್ನ ಸಾಗಿಸ್ತಿದ್ದಾರೆ ಜನ. ತುರ್ತು ಸಂದರ್ಭದಲ್ಲಿ ಒಂದು ಜೀಪನ್ನ ಅವಲಂಬಿಸಿ ಜೀವನವನ್ನ ಸಾಗಿಸುವ ಪರಿಸ್ಥಿತಿ. ಬೇರೆ ವಾಹನ ಸಂಚಾರ ಕೂಡ ಈ ಭಾಗದಲ್ಲಿಲ್ಲ. ಕಲ್ಲು ಬಂಡೆಗಳ ಮೇಲೇನೆ ಹರಸಾಹಸ ಪಡಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಅಧಿಕಾರಿ ವರ್ಗ. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಪಂದಕಳ ಕಾಲೋನಿಯಲ್ಲಿ ನಾವಿದ್ದೇವೆ. ಇಲ್ಲಿ ತೀವ್ರ ಸಮಸ್ಯೆಯನ್ನು ಇಲ್ಲಿ ಜನತೆ ಎದುರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕುಡಿಯ ಜನಾಂಗಕ್ಕೆ ಸೇರಿದಂತ ಗಿರಿಜನ ಕುಟುಂಬ ಅಂತ ಹೇಳ್ತಾರೆ. ಅಲ್ಲಿ ಒಂದು 6 ರಿಂದ 7 ಕುಟುಂಬ ಇಲ್ಲಿ ವಾಸ ಮಾಡ್ತಿರುವಂತದ್ದು. ಪುರಾತನ ಕಾಲಗಳಿಂದ ಇಲ್ಲೇ ವಾಸ ಮಾಡ್ತಿರುವಂತದ್ದು. ಇವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಅಂದ್ರೆ 3 ಎಕರೆ 5 ಎಕರೆ 9 ಎಕರೆವರೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕಾಫಿ ತೋಟವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ಮೂಲಭೂತ ಸಮಸ್ಯೆ ಸೌಲಭ್ಯ ಇಲ್ಲಿಲ್ಲ. ಬರ್ಲಿಕ್ಕೆ ರಸ್ತೆ ಇಲ್ಲ. ರಸ್ತೆಗೆ ಇರೋದು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 4 ಕಿಲೋಮೀಟರ್ ಮಾತ್ರ ಇದೆ. ಆದರೂ ಕೂಡ ಈ ರಸ್ತೆ ವ್ಯವಸ್ಥೆ ಆಗಿಲ್ಲ. ರಸ್ತೆಗೆ ಕೆಲವು ಅರಣ್ಯಾಧಿಕಾರಿಗಳು ತಡೆ ಮಾಡ್ತಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಇದೆ. ಮತ್ತೆ ಪಂಚಾಯತಿಯವರು ಮತ್ತು ಜನಪ್ರತಿನಿಧಿಗಳು ಯಾರಿದ್ದಾರೆ ಈ ಭಾಗದಲ್ಲಿ ಅವರು ಗಮನ ಹರಿಸಬೇಕಾಗಿದೆ. ರಸ್ತೆ ಇಲ್ಲ ಅಂದ್ರೆ ಕೇವಲ ರಸ್ತೆ ಸರಿಯಾದ್ರೆ ಅವ್ರಿಗೆ 10 ನಿಮಿಷ 15 ನಿಮಿಷದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಲುಪಬಹುದು. ಆದ್ರೆ ಈಗ ನಡ್ಕೊಂಡು ಹೋಗ್ಬೇಕಾಗುತ್ತೆ, ನಡ್ಕೊಂಡೇ ಬರಬೇಕಾಗುತ್ತೆ. ಮತ್ತೆ ಮನೆ ವ್ಯವಸ್ಥೆ ಯಾವುದು ಆಗ್ತಾ ಇಲ್ಲ ಇವರಿಗೆ. ಮನೆ ವ್ಯವಸ್ಥೆ ಪಂಚಾಯತಿ ಅವ್ರು ಮಾಡಬೇಕು. ಮನೆ ವ್ಯವಸ್ಥೆ ಮಾಡಬೇಕಾದ್ರೂ ಕೂಡ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಏನಿದೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಬರಬೇಕು ಅಂತ ವ್ಯವಸ್ಥೆ ಇಲ್ಲಿ ಇದೆ. ಆದ್ರೆ ಮನೆಗಳಲ್ಲಿ ಅದೇ ರೀತಿ ಇದೆ. ಮತ್ತೆ ಇದು ನಾವು ತೋರಿಸ್ತಾ ಇದ್ದೀವಿ. ಈ ಮನೆ 2019ರಲ್ಲಿ ಮರ ಬಿದ್ದು ಸಂಪೂರ್ಣ ಹಾನಿಯಾಗಿದೆ. ಇದುವರೆಗೆ ಅವರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಅಧಿಕಾರಿಗಳು ಬಂದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟೇ, ಬೇರೆ ಪರಿಹಾರ ಯಾವುದು ಸಿಕ್ಕಿಲ್ಲ. ಆದ್ರಿಂದ ಈ ಭಾಗದ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಗೆ ಆದಷ್ಟು ಬೇಗ ಒಂದು ರಸ್ತೆ ಮಾಡ್ಕೊಡಿ, ವಿದ್ಯುತ್ ಸಂಪರ್ಕ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಸಂಪರ್ಕ ಇಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಹಾಸ್ಟೆಲ್ಗಳು ಬಿಡ್ತಾ ಇದ್ದಾರೆ. ಹಾಸ್ಟೆಲ್ ಓದಿಬಿಟ್ಟು ಅವರು ಆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಬರ್ತಾ ಇಲ್ಲ. ಇಲ್ಲಿ ತಂದೆ ತಾಯಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಆದ್ರಿಂದ ತೀವ್ರ ಸಮಸ್ಯೆ ಇದೆ. ಅದರಿಂದ ಆದಷ್ಟು ಬೇಗ ತಕ್ಷಣ ಈ ಭಾಗದ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಯಾರಿದ್ದಾರೆ, ಹಿರಿಯ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇರ್ಬೋದು, ITDP ಅಧಿಕಾರಿಗಳು ಇರ್ಬೋದು, ಗಮನ ಹರಿಸಿ ಇವರ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡ್ಬೇಕಂತ ಹೇಳಿ ರಿಪಬ್ಲಿಕ್ ಕನ್ನಡ ಈ ಮೂಲಕ ಆಗ್ರಹ ಮಾಡ್ತಾ ಇದೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಈ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯದ ಯಾವುದೇ ಒಂದು ಚಿಕ್ಕ ಸೌಲಭ್ಯ ಕೂಡ ಲಭ್ಯವಾಗ್ತಾ ಇಲ್ಲ. ಓಡಾಡ್ಲಿಕ್ಕೆ ರಸ್ತೆ ಇಲ್ಲ, ಇರೋದಕ್ಕೆ ಸೂರಿಲ್ಲ ಅನ್ನೋ ಪರಿಸ್ಥಿತಿ. ವಿದ್ಯುತ್ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ. ಬೆಟ್ಟತೂರು ಗ್ರಾಮದಲ್ಲಿ ವಾಸವಿರುವ ಗಿರಿಜನರ ಕುಟುಂಬ 6 ರಿಂದ 7 ಕುಟುಂಬಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಲಭ್ಯವಾಗ್ತಿಲ್ಲ. ಶಿಥಿಲಗೊಂಡಿರುವ ಮನೆಯಲ್ಲೇ ಜೀವನವನ್ನ ಸಾಗಿಸ್ತಿದ್ದಾರೆ ಜನ. ತುರ್ತು ಸಂದರ್ಭದಲ್ಲಿ ಒಂದು ಜೀಪನ್ನ ಅವಲಂಬಿಸಿ ಜೀವನವನ್ನ ಸಾಗಿಸುವ ಪರಿಸ್ಥಿತಿ. ಬೇರೆ ವಾಹನ ಸಂಚಾರ ಕೂಡ ಈ ಭಾಗದಲ್ಲಿಲ್ಲ. ಕಲ್ಲು ಬಂಡೆಗಳ ಮೇಲೇನೆ ಹರಸಾಹಸ ಪಡಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಅಧಿಕಾರಿ ವರ್ಗ. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಪಂದಕಳ ಕಾಲೋನಿಯಲ್ಲಿ ನಾವಿದ್ದೇವೆ. ಇಲ್ಲಿ ತೀವ್ರ ಸಮಸ್ಯೆಯನ್ನು ಇಲ್ಲಿ ಜನತೆ ಎದುರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕುಡಿಯ ಜನಾಂಗಕ್ಕೆ ಸೇರಿದಂತ ಗಿರಿಜನ ಕುಟುಂಬ ಅಂತ ಹೇಳ್ತಾರೆ. ಅಲ್ಲಿ ಒಂದು 6 ರಿಂದ 7 ಕುಟುಂಬ ಇಲ್ಲಿ ವಾಸ ಮಾಡ್ತಿರುವಂತದ್ದು. ಪುರಾತನ ಕಾಲಗಳಿಂದ ಇಲ್ಲೇ ವಾಸ ಮಾಡ್ತಿರುವಂತದ್ದು. ಇವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಅಂದ್ರೆ 3 ಎಕರೆ 5 ಎಕರೆ 9 ಎಕರೆವರೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕಾಫಿ ತೋಟವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ಮೂಲಭೂತ ಸಮಸ್ಯೆ ಸೌಲಭ್ಯ ಇಲ್ಲಿಲ್ಲ. ಬರ್ಲಿಕ್ಕೆ ರಸ್ತೆ ಇಲ್ಲ. ರಸ್ತೆಗೆ ಇರೋದು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 4 ಕಿಲೋಮೀಟರ್ ಮಾತ್ರ ಇದೆ. ಆದರೂ ಕೂಡ ಈ ರಸ್ತೆ ವ್ಯವಸ್ಥೆ ಆಗಿಲ್ಲ. ರಸ್ತೆಗೆ ಕೆಲವು ಅರಣ್ಯಾಧಿಕಾರಿಗಳು ತಡೆ ಮಾಡ್ತಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಇದೆ. ಮತ್ತೆ ಪಂಚಾಯತಿಯವರು ಮತ್ತು ಜನಪ್ರತಿನಿಧಿಗಳು ಯಾರಿದ್ದಾರೆ ಈ ಭಾಗದಲ್ಲಿ ಅವರು ಗಮನ ಹರಿಸಬೇಕಾಗಿದೆ. ರಸ್ತೆ ಇಲ್ಲ ಅಂದ್ರೆ ಕೇವಲ ರಸ್ತೆ ಸರಿಯಾದ್ರೆ ಅವ್ರಿಗೆ 10 ನಿಮಿಷ 15 ನಿಮಿಷದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಲುಪಬಹುದು. ಆದ್ರೆ ಈಗ ನಡ್ಕೊಂಡು ಹೋಗ್ಬೇಕಾಗುತ್ತೆ, ನಡ್ಕೊಂಡೇ ಬರಬೇಕಾಗುತ್ತೆ. ಮತ್ತೆ ಮನೆ ವ್ಯವಸ್ಥೆ ಯಾವುದು ಆಗ್ತಾ ಇಲ್ಲ ಇವರಿಗೆ. ಮನೆ ವ್ಯವಸ್ಥೆ ಪಂಚಾಯತಿ ಅವ್ರು ಮಾಡಬೇಕು. ಮನೆ ವ್ಯವಸ್ಥೆ ಮಾಡಬೇಕಾದ್ರೂ ಕೂಡ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಏನಿದೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಬರಬೇಕು ಅಂತ ವ್ಯವಸ್ಥೆ ಇಲ್ಲಿ ಇದೆ. ಆದ್ರೆ ಮನೆಗಳಲ್ಲಿ ಅದೇ ರೀತಿ ಇದೆ. ಮತ್ತೆ ಇದು ನಾವು ತೋರಿಸ್ತಾ ಇದ್ದೀವಿ. ಈ ಮನೆ 2019ರಲ್ಲಿ ಮರ ಬಿದ್ದು ಸಂಪೂರ್ಣ ಹಾನಿಯಾಗಿದೆ. ಇದುವರೆಗೆ ಅವರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಅಧಿಕಾರಿಗಳು ಬಂದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟೇ, ಬೇರೆ ಪರಿಹಾರ ಯಾವುದು ಸಿಕ್ಕಿಲ್ಲ. ಆದ್ರಿಂದ ಈ ಭಾಗದ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಗೆ ಆದಷ್ಟು ಬೇಗ ಒಂದು ರಸ್ತೆ ಮಾಡ್ಕೊಡಿ, ವಿದ್ಯುತ್ ಸಂಪರ್ಕ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಸಂಪರ್ಕ ಇಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಹಾಸ್ಟೆಲ್ಗಳು ಬಿಡ್ತಾ ಇದ್ದಾರೆ. ಹಾಸ್ಟೆಲ್ ಓದಿಬಿಟ್ಟು ಅವರು ಆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಬರ್ತಾ ಇಲ್ಲ. ಇಲ್ಲಿ ತಂದೆ ತಾಯಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಆದ್ರಿಂದ ತೀವ್ರ ಸಮಸ್ಯೆ ಇದೆ. ಅದರಿಂದ ಆದಷ್ಟು ಬೇಗ ತಕ್ಷಣ ಈ ಭಾಗದ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಯಾರಿದ್ದಾರೆ, ಹಿರಿಯ ಅಧಿಕಾರಿಗಳು,
ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು, ITDP ಅಧಿಕಾರಿಗಳಿರ್ಬೋದು ಗಮನ ಹರಿಸಿ ಇವರ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡ್ಬೇಕಂತ ಹೇಳಿ ರಿಪಬ್ಲಿಕ್ ಕನ್ನಡ ಈ ಮೂಲಕ ಆಗ್ರಹ ಮಾಡ್ತಾ ಇದೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಈ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯದ ಯಾವುದೇ ಒಂದು ಚಿಕ್ಕ ಸೌಲಭ್ಯ ಕೂಡ ಲಭ್ಯವಾಗ್ತಾ ಇಲ್ಲ. ಓಡಾಡ್ಲಿಕ್ಕೆ ರಸ್ತೆ ಇಲ್ಲ, ಇರೋದಕ್ಕೆ ಸೂರಿಲ್ಲ ಅನ್ನೋ ಪರಿಸ್ಥಿತಿ. ವಿದ್ಯುತ್ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ. ಬೆಟ್ಟತೂರು ಗ್ರಾಮದಲ್ಲಿ ವಾಸವಿರುವ ಗಿರಿಜನರ ಕುಟುಂಬ 6ರಿಂದ 7 ಕುಟುಂಬಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಲಭ್ಯವಾಗ್ತಿಲ್ಲ. ಶಿಥಿಲಗೊಂಡಿರುವ ಮನೆಯಲ್ಲೇ ಜೀವನವನ್ನ ಸಾಗಿಸ್ತಿದ್ದಾರೆ ಜನ. ತುರ್ತು ಸಂದರ್ಭದಲ್ಲಿ ಒಂದು ಜೀಪನ್ನ ಅವಲಂಬಿಸಿ ಜೀವನವನ್ನ ಸಾಗಿಸುವ ಪರಿಸ್ಥಿತಿ. ಬೇರೆ ವಾಹನ ಸಂಚಾರ ಕೂಡ ಈ ಭಾಗದಲ್ಲಿಲ್ಲ. ಕಲ್ಲು ಬಂಡೆಗಳ ಮೇಲೇನೆ ಹರಸಾಹಸ ಪಡಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಅಧಿಕಾರಿ ವರ್ಗ. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಪಂದಕಳ ಕಾಲೋನಿಯಲ್ಲಿ ನಾವಿದ್ದೇವೆ. ಇಲ್ಲಿ ತೀವ್ರ ಸಮಸ್ಯೆಯನ್ನು ಇಲ್ಲಿ ಜನತೆ ಎದುರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕುಡಿಯ ಜನಾಂಗಕ್ಕೆ ಸೇರಿದಂತ ಹಿರಿಜನ ಕುಟುಂಬ ಅಂತ ಹೇಳ್ತಾರೆ. ಅಲ್ಲಿ ಒಂದು 6ರಿಂದ 7 ಕುಟುಂಬ ಇಲ್ಲಿ ವಾಸ ಮಾಡ್ತಿರುವಂತದ್ದು. ಪುರಾತನ ಕಾಲಗಳಿಂದ ಇಲ್ಲೇ ವಾಸ ಮಾಡ್ತಿರುವಂತದ್ದು. ಇವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಅಂದ್ರೆ 3 ಎಕರೆ, 5 ಎಕರೆ, 9 ಎಕರೆವರೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕಾಫಿ ತೋಟವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ಮೂಲಭೂತ ಸಮಸ್ಯೆ ಸೌಲಭ್ಯ ಇಲ್ಲಿಲ್ಲ. ಬರ್ಲಿಕ್ಕೆ ರಸ್ತೆ ಇಲ್ಲ. ರಸ್ತೆಗೆ ಇರೋದು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 4 ಕಿಲೋಮೀಟರ್ ಮಾತ್ರ ಇದೆ. ಆದರೂ ಕೂಡ ಈ ರಸ್ತೆ ವ್ಯವಸ್ಥೆ ಆಗಿಲ್ಲ. ರಸ್ತೆಗೆ ಕೆಲವು ಅರಣ್ಯಾಧಿಕಾರಿಗಳು ತಡೆ ಮಾಡ್ತಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಇದೆ. ಮತ್ತೆ ಪಂಚಾಯತಿಯವರು ಮತ್ತು ಜನಪ್ರತಿನಿಧಿಗಳು ಯಾರಿದ್ದಾರೆ ಈ ಭಾಗದಲ್ಲಿ ಅವರು ಗಮನ ಹರಿಸಬೇಕಾಗಿದೆ. ರಸ್ತೆ ಇಲ್ಲ ಅಂದ್ರೆ ಕೇವಲ ರಸ್ತೆ ಸರಿಯಾದ್ರೆ ಅವ್ರಿಗೆ 10 ನಿಮಿಷ 15 ನಿಮಿಷದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಲುಪಬಹುದು. ಆದ್ರೆ ಈಗ ನಡ್ಕೊಂಡು ಹೋಗ್ಬೇಕಾಗುತ್ತೆ, ನಡ್ಕೊಂಡೇ ಬರಬೇಕಾಗುತ್ತೆ. ಮತ್ತೆ ಮನೆ ವ್ಯವಸ್ಥೆ ಯಾವುದು ಆಗ್ತಾ ಇಲ್ಲ ಇವರಿಗೆ. ಮನೆ ವ್ಯವಸ್ಥೆ ಪಂಚಾಯತಿ ಅವ್ರು ಮಾಡಬೇಕು. ಮನೆ ವ್ಯವಸ್ಥೆ ಮಾಡಬೇಕಾದ್ರೂ ಕೂಡ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಏನಿದೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಬರಬೇಕು ಅಂತ ವ್ಯವಸ್ಥೆ ಇಲ್ಲಿ ಇದೆ. ಆದ್ರೆ ಮನೆಗಳಲ್ಲಿ ಅದೇ ರೀತಿ ಇದೆ. ಮತ್ತೆ ಇದು ನಾವು ತೋರಿಸ್ತಾ ಇದ್ದೀವಿ. ಈ ಮನೆ 2019ರಲ್ಲಿ ಮರ ಬಿದ್ದು ಸಂಪೂರ್ಣ ಹಾನಿಯಾಗಿದೆ. ಇದುವರೆಗೆ ಅವರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಅಧಿಕಾರಿಗಳು ಬಂದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟೇ, ಬೇರೆ ಪರಿಹಾರ ಯಾವುದು ಸಿಕ್ಕಿಲ್ಲ. ಆದ್ರಿಂದ ಈ ಭಾಗದ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಗೆ ಆದಷ್ಟು ಬೇಗ ಒಂದು ರಸ್ತೆ ಮಾಡ್ಕೊಡಿ, ವಿದ್ಯುತ್ ಸಂಪರ್ಕ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಸಂಪರ್ಕ ಇಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಹಾಸ್ಟೆಲ್ಗಳು ಬಿಡ್ತಾ ಇದ್ದಾರೆ. ಹಾಸ್ಟೆಲಲ್ಲಿ ಓದಿಬಿಟ್ಟು ಅವರು ಆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಬರ್ತಾ ಇಲ್ಲ. ಇಲ್ಲಿ ತಂದೆ ತಾಯಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಆದ್ರಿಂದ ತೀವ್ರ ಸಮಸ್ಯೆ ಇದೆ. ಅದರಿಂದ ಆದಷ್ಟು ಬೇಗ ತಕ್ಷಣ ಈ ಭಾಗದ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಯಾರಿದ್ದಾರೆ, ಹಿರಿಯ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳಿರ್ಬೋದು, ITDP ಅಧಿಕಾರಿಗಳಿರ್ಬೋದು ಗಮನ ಹರಿಸಿ ಇವರ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡ್ಬೇಕಂತ ಹೇಳಿ ರಿಪಬ್ಲಿಕ್ ಕನ್ನಡ ಈ ಮೂಲಕ ಆಗ್ರಹ ಮಾಡ್ತಾ ಇದೆ. ಕ್ಯಾನ್ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗಿನ ಈ ಗ್ರಾಮದ ಜನರಿಗೆ ಮೂಲಭೂತ ಸೌಕರ್ಯದ ಯಾವುದೇ ಒಂದು ಚಿಕ್ಕ ಸೌಲಭ್ಯ ಕೂಡ ಲಭ್ಯವಾಗ್ತಾ ಇಲ್ಲ. ಓಡಾಡ್ಲಿಕ್ಕೆ ರಸ್ತೆ ಇಲ್ಲ, ಇರೋದಕ್ಕೆ ಸೂರಿಲ್ಲ ಅನ್ನೋ ಪರಿಸ್ಥಿತಿ. ವಿದ್ಯುತ್ ವ್ಯವಸ್ಥೆ ಇಲ್ಲ, ರಸ್ತೆ ಇಲ್ಲ. ಬೆಟ್ಟತೂರು ಗ್ರಾಮದಲ್ಲಿ ವಾಸವಿರುವ ಗಿರಿಜನರ ಕುಟುಂಬ 6ರಿಂದ 7 ಕುಟುಂಬಗಳಿಗೆ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಲಭ್ಯವಾಗ್ತಿಲ್ಲ. ಶಿಥಿಲಗೊಂಡಿರುವ ಮನೆಯಲ್ಲೇ ಜೀವನವನ್ನ ಸಾಗಿಸ್ತಿದ್ದಾರೆ ಜನ. ತುರ್ತು ಸಂದರ್ಭದಲ್ಲಿ ಒಂದು ಜೀಪನ್ನ ಅವಲಂಬಿಸಿ ಜೀವನವನ್ನ ಸಾಗಿಸುವ ಪರಿಸ್ಥಿತಿ. ಬೇರೆ ವಾಹನ ಸಂಚಾರ ಕೂಡ ಈ ಭಾಗದಲ್ಲಿಲ್ಲ. ಕಲ್ಲು ಬಂಡೆಗಳ ಮೇಲೇನೆ ಹರಸಾಹಸ ಪಡಬೇಕು. ಇಷ್ಟೆಲ್ಲ ಆದ್ರೂ ಕೂಡ ಕಣ್ಮುಚ್ಚಿ ಕುಳಿತಿದೆ ಅಧಿಕಾರಿ ವರ್ಗ. ಮಡಿಕೇರಿ ತಾಲೂಕಿನ ಬೆಟ್ಟತೂರು ಗ್ರಾಮದ ಪಂದಕಳ ಕಾಲೋನಿಯಲ್ಲಿ ನಾವಿದ್ದೇವೆ. ಇಲ್ಲಿ ತೀವ್ರ ಸಮಸ್ಯೆಯನ್ನು ಇಲ್ಲಿ ಜನತೆ ಎದುರಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಕುಡಿಯ ಜನಾಂಗಕ್ಕೆ ಸೇರಿದಂತ ಹಿರಿಜನ ಕುಟುಂಬ ಅಂತ ಹೇಳ್ತಾರೆ. ಅಲ್ಲಿ ಒಂದು 6ರಿಂದ 7 ಕುಟುಂಬ ಇಲ್ಲಿ ವಾಸ ಮಾಡ್ತಿರುವಂತದ್ದು. ಪುರಾತನ ಕಾಲಗಳಿಂದ ಇಲ್ಲೇ ವಾಸ ಮಾಡ್ತಿರುವಂತದ್ದು. ಇವರಿಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಹಕ್ಕುಪತ್ರ ಅಂದ್ರೆ 3 ಎಕರೆ, 5 ಎಕರೆ, 9 ಎಕರೆವರೆಗೆ ಹಕ್ಕುಪತ್ರ ಕೊಟ್ಟಿದ್ದಾರೆ. ಕಾಫಿ ತೋಟವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇವರಿಗೆ ಯಾವುದೇ ಮೂಲಭೂತ ಸಮಸ್ಯೆ ಸೌಲಭ್ಯ ಇಲ್ಲಿಲ್ಲ. ಬರ್ಲಿಕ್ಕೆ ರಸ್ತೆ ಇಲ್ಲ. ರಸ್ತೆಗೆ ಇರೋದು ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿ 275ರಿಂದ ಕೇವಲ 4 ಕಿಲೋಮೀಟರ್ ಮಾತ್ರ ಇದೆ. ಆದರೂ ಕೂಡ ಈ ರಸ್ತೆ ವ್ಯವಸ್ಥೆ ಆಗಿಲ್ಲ. ರಸ್ತೆಗೆ ಕೆಲವು ಅರಣ್ಯಾಧಿಕಾರಿಗಳು ತಡೆ ಮಾಡ್ತಾರೆ ಅಂತ ಹೇಳುವಂತ ಮಾಹಿತಿ ಕೂಡ ಇದೆ. ಮತ್ತೆ ಪಂಚಾಯತಿಯವರು ಮತ್ತು ಜನಪ್ರತಿನಿಧಿಗಳು ಯಾರಿದ್ದಾರೆ ಈ ಭಾಗದಲ್ಲಿ ಅವರು ಗಮನ ಹರಿಸಬೇಕಾಗಿದೆ. ರಸ್ತೆ ಇಲ್ಲ ಅಂದ್ರೆ ಕೇವಲ ರಸ್ತೆ ಸರಿಯಾದ್ರೆ ಅವ್ರಿಗೆ 10 ನಿಮಿಷ 15 ನಿಮಿಷದಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಲುಪಬಹುದು. ಆದ್ರೆ ಈಗ ನಡ್ಕೊಂಡು ಹೋಗ್ಬೇಕಾಗುತ್ತೆ, ನಡ್ಕೊಂಡೇ ಬರಬೇಕಾಗುತ್ತೆ. ಮತ್ತೆ ಮನೆ ವ್ಯವಸ್ಥೆ ಯಾವುದು ಆಗ್ತಾ ಇಲ್ಲ ಇವರಿಗೆ. ಮನೆ ವ್ಯವಸ್ಥೆ ಪಂಚಾಯತಿ ಅವ್ರು ಮಾಡಬೇಕು. ಮನೆ ವ್ಯವಸ್ಥೆ ಮಾಡಬೇಕಾದ್ರೂ ಕೂಡ ಅದಕ್ಕೆ ಬೇಕಾದಂತ ಮೆಟೀರಿಯಲ್ಸ್ ಏನಿದೆ ಅದನ್ನು ತಲೆ ಮೇಲೆ ಹೊತ್ಕೊಂಡು ಬರಬೇಕು ಅಂತ ವ್ಯವಸ್ಥೆ ಇಲ್ಲಿ ಇದೆ. ಆದ್ರೆ ಮನೆಗಳಲ್ಲಿ ಅದೇ ರೀತಿ ಇದೆ. ಮತ್ತೆ ಇದನ್ನು ನಾವು
ತೋರಿಸ್ತಾ ಇದ್ದೀವಿ ಈ ಮನೆ 2019ರಲ್ಲಿ ಮರ ಬಿದ್ದು ಸಂಪೂರ್ಣ ಹಾನಿಯಾಗಿದೆ. ಇದುವರೆಗೆ ಅವರಿಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಅಧಿಕಾರಿಗಳು ಬಂದು ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಅಷ್ಟೇ, ಬೇರೆ ಪರಿಹಾರ ಯಾವುದೂ ಸಿಕ್ಕಿಲ್ಲ. ಆದ್ರಿಂದ ಈ ಭಾಗದ ಜನತೆ ತೀವ್ರ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸದ್ಯಕ್ಕೆ ನಮ್ಗೆ ಆದಷ್ಟು ಬೇಗ ಒಂದು ರಸ್ತೆ ಮಾಡ್ಕೊಡಿ, ವಿದ್ಯುತ್ ಸಂಪರ್ಕ ಮಾಡ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಸಂಪರ್ಕ ಇಲ್ಲದೆ ಮಕ್ಕಳಿಗೆ ವಿದ್ಯಾಭ್ಯಾಸ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಹಾಸ್ಟೆಲ್ಗಳು ಬಿಡ್ತಾ ಇದ್ದಾರೆ. ಹಾಸ್ಟೆಲಲ್ಲಿ ಓದಿಬಿಟ್ಟು ಅವ್ರು ಆ ಕಡೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಯಾರು ಬರ್ತಾ ಇಲ್ಲ. ಇಲ್ಲಿ ತಂದೆ ತಾಯಿಗಳು ಮಾತ್ರ ಉಳ್ಕೊಂಡಿದ್ದಾರೆ. ಆದ್ರಿಂದ ತೀವ್ರ ಸಮಸ್ಯೆ ಇದೆ. ಅದರಿಂದ ಆದಷ್ಟು ಬೇಗ ತಕ್ಷಣ ಈ ಭಾಗದ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಯಾರಿದ್ದಾರೆ, ಹಿರಿಯ ಅಧಿಕಾರಿಗಳು, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಇರ್ಬೋದು, ITDP ಅಧಿಕಾರಿಗಳು ಇರ್ಬೋದು, ಗಮನ ಹರಿಸಿ ಇವರ ಸಮಸ್ಯೆಗೆ ಮುಕ್ತಿ ದೊರಕಿಸಿಕೊಡ್ಬೇಕಂತ ಹೇಳಿ ರಿಪಬ್ಲಿಕ್ ಕನ್ನಡ ಈ ಮೂಲಕ ಆಗ್ರಹ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.